ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ಎಗ್ ಬಾಲ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗುವ ಪದಾರ್ಥಗಳು: ಮೊಟ್ಟೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಮೈದಾ ಹಿಟ್ಟು, ಬ್ರೆಡ್ ಕ್ರಮ್ಸ್, ಉಪ್ಪು, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಣ್ಣೆ. ಮೊದಲಿಗೆ ಇಲ್ಲಿ ನಾನು ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಈ ಥರ ತುರ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾನಿಲ್ಲೊಂದು 5 ಮೊಟ್ಟೆ ತೊಗೊಂಡಿದ್ದೆ. ಬೇಕು ಅಂದರೆ ನೀವು ಕಮ್ಮಿ ತೊಗೋಬೋದು. ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಶುಂಠಿ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಮೈದಾ ಹಿಟ್ಟು ಒಂದು ಅರ್ಧ ಕಪ್ ಹಾಕ್ತಾಯಿದ್ದೀನಿ, ಖಾರದ ಪುಡಿ ಒಂದು ಅರ್ಧ ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೋದೇ ಬೇಡ, ಅದು ನೀರಿನ ಅಂಶ ಇರುತ್ತೆ ಇದರಲ್ಲೇನೆ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀವಿ. ಈಗ 2 ಕೈಗೂ ಎಣ್ಣೆ ಹಚ್ಕೊಳ್ಳೋಣ. ಈ ಥರ 1 ಸ್ಪೂನಿಂದ ಎಣ್ಣೆ ಹಚ್ಕೊಳ್ಳೋಣ. ಅದು ಬಾಲ್ ಕಟ್ಲಿಕ್ಕೆ ಆಗಬೇಕು, ಹಾಗಾಗಿ ಈಗ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಬಾಲಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ. ಈಗ ಒಂದು ಬೌಲಲ್ಲಿ ಒಂದು ಮೊಟ್ಟೆ ಹೊಡೆದಿಟ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಯೆಲ್ಲೋ ವೈಟ್ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ಈಗ ಒಂದು ಚಿಕ್ಕ ಬಾಣಲಿಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಈಗ ಒಂದೊಂದಾಗಿ ಎಗ್ಗೆಲ್ಲ ಹಾಕ್ಬಿಟ್ಟು ಈ ಥರ ಮೇಲೆಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಅದನ್ನ ಎತ್ಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲಿಂದ ಎಲ್ಲ. ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಅದರಲ್ಲಿ ಹಾಕೋಣ. ಆದಷ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತು ಹುಷಾರಾಗಿ ಮಾಡಿ. ಇದನ್ನೆಲ್ಲ ಈಗ ಉಲ್ಟಾ ಮಾಡ್ಕೊಳ್ಳೋಣ, ತಿರ್ಗಿಸ್ಕೊಳ್ಳೋಣ. ಒಂದು ಸೈಡ್ ಬೆಂದಿದೆ. ಆದಷ್ಟು ಕಮ್ಮಿ ಉರಿ ಇಟ್ಕೋಬೇಕು, ಇಲ್ಲಾಂದರೆ ಮೇಲೆಲ್ಲ ಸೀದೋಗುತ್ತೆ, ಫ್ರೈ ಆಗುತ್ತೆ, ಒಳಗಡೆ ಹಸಿ ಹಸಿ ಇರುತ್ತೆ. ನೋಡಿ, ಈ ಥರ ಕಮ್ಮಿ ಉರಿಯಲ್ಲಿ ಹುರ್ಕೊಂಡು ಒಳಗಡೆನೂ ಬೇಯುತ್ತೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಎಗ್ ಬಾಲ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.